ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಒಂದು ಒಳ್ಳೆ ಕುಚ್ಚು ಡಿಸೈನ್ಗಳನ್ನು ಮಾಡಿದ್ದೀನಿ. ಅದು ನಿನ್ನೆ ಒಂದೇ ದಿನದಲ್ಲಿ ಇಷ್ಟೆಲ್ಲ ಸ್ಯಾರಿನ ಕುಚ್ಚು ಹಾಕಿದ್ದೀನಿ. ತುಂಬ ಶಾರ್ಟ್ ಟೈಮಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. 4 ಸ್ಯಾರಿ ಇತ್ತು, 4 ಸ್ಯಾರಿಗೂ ಕೂಡ ಹಾಕಿದ್ದೀನಿ. ಹಾಗೆ ಜಿಗ್ಜಾಗ್ ಪಾಲ್ಸ್ ಕೂಡ ಮಾಡಿದ್ದೀನಿ, ಒಂದೇ ದಿನದಲ್ಲಿ ಮಾಡಿರೋದು. ಯಾವ ಥರ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ, ತುಂಬ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಸಿಂಪಲ್ ಕುಚ್ಚುಗಳನ್ನು ಹಾಕಿರೋದು, ಸಿಂಪಲ್ಲಾಗಿ ಬೇಕಂದಿರೋದಕ್ಕೆ ಸಿಂಪಲ್ಲಾಗಿರೋದನ್ನು ಹಾಕಿರೋದು. ನೋಡೋಣ ಬನ್ನಿ. ಸಿಂಪಲ್ಲಾಗಿ ಹಾಕಿದ್ರೂ ಕೂಡ ಸ್ವಲ್ಪ ಹೆವಿ ಆಗುತ್ತೆ ಒಂದೇ ದಿನದಲ್ಲಿ ಹಾಕೋಕ್ಕೆ. ನಾನು ಹೇಗೆ ಹಾಕಿದೆ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ನಾವು ಥ್ರೆಡ್ನ ತೊಗೊಂಡು ಸೀರೆಯೊಂದಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡ್ಕೊಂಡ ನಂತರ ಏನು ಮಾಡಬೇಕು, ನಾನು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶನ ಈ ರೀತಿ ತೊಗೋಬೇಕಾಗುತ್ತೆ. ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಪಕ್ಕದಲ್ಲಿ ನಾನು 3 ಕಂಬಗಳನ್ನು ಹಾಕ್ತಾಯಿದ್ದೀನಿ. ಒಂದೇ ಜಾಗದಲ್ಲಿ 3 ಕಂಬಗಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ 3 ಕಂಬಗಳನ್ನು ಹಾಕ್ತಾಯಿದ್ದೀನಿ. ಸೂಜಿ ಮೇಲೆ ದಾರ ತಗೋಬೇಕು. ಸೂಜಿ ಮೇಲೆ ದಾರ ತಗೊಂಡು ಈ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ. ನಂತರ ಅವನ್ನ ಬೀಡ್ಸ್ನ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಬೀಡ್ಸ್ನ ತೊಗೊತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ. ಬೀಡ್ಸ್ನ ನಾನು ರಾಂಗ್ ತಗೊಂಡಿದ್ದೀನಿ. ಇದನ್ನು ಈ ಥರ ನೋಡಿ, ಈ ಥರ ಬೀಡ್ಸ್ನ ತೊಗೋಬೇಕು. ತೊಗೊಂಡು ದಾರಾನ ಎಳ್ಕೊಬೇಕಾಗುತ್ತೆ. ದಾರ ಎಳ್ಕೊಂಡು ನಾವು ಇಲ್ಲಿ ಸೀರೆ ಮೇಲೆ ದಾರ ತೊಗೊಂಡು ಇಲ್ಲಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಂತ ಸೀರೆಯೊಂದಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಗೆ ಬರುತ್ತೆ. ಇಲ್ಲಿ ನಾನು ಡಬಲ್ ಕ್ರೋಶದೊಂದಿಗೆ ಸೀರೆಯೊಂದಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ. ನೋಡಿ, ಈ ಥರ ಸೀರೆಯೊಂದಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಮತ್ತೆ ಇಲ್ಲಿ 3 ಕಂಬಗಳನ್ನು ಹಾಕ್ತೀನಿ. ಎರಡು ಸ್ವಲ್ಪ ಹತ್ರನೇ ಹಾಕಿದ್ರೇ ಚೆನ್ನಾಗಿ ಕಾಣಿಸೋದು. ದೂರ ದೂರ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನೋಡಿ, ಈ ಥರ ಹತ್ರ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ. ನಂತರ ಇಲ್ಲಿ ಕುಚ್ಚು ಕಟ್ಲಿಕ್ಕೆ ಅಂತ ಹೇಳಿ ನೋಡಿ, 1 2 3 4 5 ಚೈನ್ನ ತೊಗೊಂಡಿನಿ. 5 ಚೈನ್ ತೊಗೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೋಬೇಕಾಗುತ್ತೆ, ಡಬಲ್ ಕ್ರೋಶದ್ದು. ಇದನ್ನು ಸೀರೆಯೊಂದಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಥರ ಥ್ರೆಡ್ನ ಎಳ್ಕೋಬೇಕು. 2ರಲ್ಲಿ 1, 2ರಲ್ಲಿ 1. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಮತ್ತೆ 3 ಕಂಬಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. 2ರಲ್ಲಿ 1, 2ರಲ್ಲಿ 1. ಮತ್ತು ಇನ್ನೊಂದು ಕಂಬನ ತಗೋಬೇಕಾಗುತ್ತೆ. ಈಸಿ ಇದೆ ಅಲ್ವಾ? 2ರಲ್ಲಿ 1. ಬಟ್ ಕ್ಯೂಟ್ ಆಗಿದೆ, ಈಸಿ ಇದೆ, ಕ್ಯೂಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಸೂಪರ್ ಆಗಿದೆ ಅಲ್ವಾ? ಸ್ಟಾರ್ಟಿಂಗಿಂದ ನೋಡಿ ಈ ಥರ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸ್ಪೇಸ್ ಬಿಟ್ಟಿದ್ದೀನಲ್ವ, ಈ ಸ್ಪೇಸಲ್ಲಿ ನಾನು ಕುಚ್ಚನ್ನ ಕಟ್ತಾ ಹೋಗ್ತೀನಿ. ಈ ಕಲರ್ 1 ಮತ್ತು ಗ್ರೀನ್ ಕಲರ್ 1, ಈ ಕಲರ್ 1, ಗ್ರೀನ್ ಕಲರ್ 1 ಅಂತ ಹೇಳಿ ಕುಚ್ಚನ್ನ ಕಟ್ತಾ ಹೋಗ್ತೀನಿ.